ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲ್ ಇಂದ. ಇವತ್ತು ನಾನು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪನೀರ್ ಪುಲಾವ್ ಮಾಡಿದ್ದೇನೆ. ಈ ಪುಲಾವನ್ನ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಪುಲಾವ್ ಮಾಡ್ಲಿಕ್ಕೆ ನೀವು ಸೋನಾ ಮಸೂರಿ ರೈಸ್ ಆದ್ರೂ ತಗೋಬಹುದು, ಜೀರಾ ರೈಸ್ ಆದ್ರೂ ತಗೋಬಹುದು. ಕರೆಕ್ಟ್ ಆದಂತ ಒಂದು ಗ್ಲಾಸ್ ಅಲ್ಲಿ ಅಳತೆ ಪ್ರಕಾರ ನಿಮ್ಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ರೈಸ್ ಅನ್ನು ತಗೊಂಡು ನೀಟಾಗಿ ತೊಳೆದು ಒಂದು 1/4 ಗಂಟೆ ಅದನ್ನ ನೆನೆಸಿಟ್ಕೋಬೇಕಾಗತ್ತೆ. ಪೇಸ್ಟ್ ರೆಡಿ ಮಾಡ್ಲಿಕ್ಕೆ ನಾನು ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ತುಂಡು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು, ಪರಿಮಳಕ್ಕೆ 2 ಪಲಾವ್ ಎಲೆ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ತುಂಡು ಬೆಲ್ಲವನ್ನು ಸಹ ತಗೊಂಡಿದ್ದೀನಿ. ಬೆಲ್ಲ ಇದಕ್ಕೆ ಹಾಕಿದ್ರೆ ಸಖತ್ ಟೇಸ್ಟ್ ಬರ್ತದೆ, ಮತ್ತೆ ಪರಿಮಳ ಸಹ ತುಂಬಾ ಚೆನ್ನಾಗಿರ್ತದೆ. ಚಕ್ಕೆ ಎಲ್ಲ ಬಳಸಿಲ್ಲ ನಾನಿಲ್ಲಿ. ಈಗ ಹೇಳಿದಂತಹ ಅಷ್ಟು ಐಟಮ್ಗಳನ್ನ ನೀಟಾಗಿ ಗ್ರೈಂಡ್ ಮಾಡಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಗ್ಗರಣೆಗೆ ಬೇಕಾದ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ 3 ಐಟಮ್ ಬೇಕಾಗುವಂತದ್ದು. ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ತಗೊಂಡಿರುವಂತದ್ದು. ಪನೀರ್ ಸಹ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಇದನ್ನ ರೋಸ್ಟ್ ಮಾಡ್ಕೋಬಹುದು, ನಾನು ಇಲ್ಲಿ ಹಾಗೆ ಬಳಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಕಸೂರಿ ಮೇಥಿ. ಒಗ್ಗರಣೆ ಮಾಡುವಾಗ ಇದನ್ನ ಹಾಕಿದ್ರೆ ಸಖತ್ ಅರೋಮ ಬರ್ತದೆ. ಪನೀರ್ ಪುಲಾವ್ ಮಾಡ್ಲಿಕ್ಕೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಗ್ಯಾಸ್ ಅನ್ನ ಹಚ್ಚಿಬಿಟ್ಟು ದಪ್ಪ ತಳದ ಒಂದು ಕುಕ್ಕರ್ ಅನ್ನ ತಗೋಬೇಕು. ಕುಕ್ಕರ್ ನಲ್ಲಿರುವಂತಹ ನೀರಿನ ಅಂಶ ಡ್ರೈ ಆದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪವನ್ನ ತಕೊಂಡು ಅದನ್ನ ಕಾಯ್ಲಿಕ್ಕೆ ಬಿಡಬೇಕು. ತುಪ್ಪ ಒಳ್ಳೆ ಪರಿಮಳವನ್ನ ಕೊಡ್ತದೆ ಈ ತಿಂಡಿಗೆ. ಅದಾದ ನಂತರ ಸ್ವಲ್ಪ ಸೋಂಪಿನ ಕಾಳನ್ನ ಹಾಕೋಬೇಕಾಗ್ತದೆ. ಸೋಂಪಿನ ಕಾಳು ಸ್ವಲ್ಪ ಚಟಪಟ ಅಂತ ಸೌಂಡ್ ಮಾಡ್ತಾ ಇರುವಾಗ ನಾವು ಹೆಚ್ಚಿಟ್ಟಂತಹ ಈರುಳ್ಳಿಯನ್ನ ಹಾಕೊಂಡು ಫ್ರೈ ಮಾಡಬೇಕಾಗ್ತದೆ. ನಾನಿಲ್ಲಿ ಒಂದು ಈರುಳ್ಳಿಯನ್ನು ಮಾತ್ರ ತಗೊಂಡಿದ್ದೇನೆ. ಇದ್ರ ಜೊತೆಗೆ ಬೇಕಿದ್ರೆ ಹಸಿರು ಬಟಾಣಿ ಮತ್ತೆ ಕ್ಯಾರೆಟ್ ಅನ್ನು ಸಹ ತಗೊಂಡು ಫ್ರೈ ಮಾಡಬಹುದು. ನಾನಿಲ್ಲಿ ತಗೊಂಡಿಲ್ಲ. ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2ರಿಂದ 3 ನಿಮಿಷ ರೆಡ್ ಕಲರ್ ಆಗುವ ಹಾಗೆ ನಾವು ಈರುಳ್ಳಿಯನ್ನ ಫ್ರೈ ಮಾಡ್ಕೋಬೇಕು. ನಂತರ ನಾವು ಇದಕ್ಕೆ ಕಸೂರಿ ಮೇಥಿಯನ್ನ ಹಾಕೋಬೇಕು. ಇಷ್ಟ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ. ಈ ಕಸೂರಿ ಮೇಥಿಯನ್ನ ಈ ಫ್ರೈ ಆಗ್ತಾ ಇರುವಂತಹ ಈರುಳ್ಳಿಗೆ ಹಾಕಿದ ಕೂಡಲೇ ಸಕ್ಕದಾದಂತಹ ಒಂದು ಅರೋಮವನ್ನ ಕೊಡ್ತದೆ. ಇಡೀ ಮನೆಗೆ ಅದು ಸ್ಪ್ರೆಡ್ ಆಗ್ತದೆ. ಈ ತಿಂಡಿಯ ಒಂದು ಟೇಸ್ಟ್ ಮತ್ತೆ ಪರಿಮಳ ಅನ್ನುವಂಥದ್ದು ಈ ಕಸೂರಿ ಮೇಥಿಯನ್ನು ಈ ಒಗ್ಗರಣೆ ಟೈಮಲ್ಲಿ ಹಾಕೋದ್ರಲ್ಲೇ ಇದೆ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ಅನ್ನ ಹಾಕೋಬೇಕಾಗ್ತದೆ. ಪೇಸ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಅದರ ಹಸಿ ವಾಸನೆ ಹೋಗುವವರೆಗೆ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ನಾವು ಕಸೂರಿ ಮೇಥಿ ಹಾಕಿದೀವಲ್ಲ, ಹಾಗಾಗಿ ಇದರ ಪರಿಮಳ ಸಹ ಇನ್ನೂ ಚಂದ ಬರ್ತದೆ ಪೇಸ್ಟ್ ಹಾಕಿದ ನಂತರ. ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಪನೀರನ್ನ ಹಾಕೊಳ್ಬೇಕಾಗ್ತದೆ. ಪನೀರನ್ನ ಹಾಕೊಂಡು ಅದನ್ನು ಸಹ ಒಂದು 2ರಿಂದ 3 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಪೇಸ್ಟ್ ಜೊತೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಪನ್ನೀರನ್ನ ಬೇಕಿದ್ರೆ ನೀವು ರೋಸ್ಟ್ ಮಾಡಿ ಸಹ ಹಾಕೋಬಹುದು. ಈ ನಾನ್ ವೆಜ್ ಇಷ್ಟಪಡೋರು ಈ ಪನ್ನೀರ್ ಬದಲಿಗೆ ಚಿಕನ್ ಅನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೊಂಡ್ರು ಸಹ ಒಂದು ಡಿಫ್ರೆಂಟ್ ಆದಂತಹ ಒಂದು ಬಿರಿಯಾನಿ ರೀತಿಯ ಪುಲಾವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ನಾನೇನು ಟ್ರೈ ಮಾಡಿಲ್ಲ, ಅದನ್ನೊಮ್ಮೆ ಟ್ರೈ ಮಾಡಬೇಕು. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ನಾವು ಈಗ ನೆನೆಸಿಟ್ಟಂತಹ ಅಕ್ಕಿಯ ಒಂದು ಹದಕ್ಕೆ ತಕ್ಕಂತೆ ನೀರು ಹಾಕೋಬೇಕು. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕೋಬೇಕಾಗ್ತದೆ. ನಾನಿಲ್ಲಿ 4 ಗ್ಲಾಸ್ ಅಷ್ಟು ಅಕ್ಕಿಯನ್ನ ತಗೊಂಡಿರೋದ್ರಿಂದ 6 ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ. ಅದೇ ಮಿಕ್ಸಿಗೆ ಆ ನೀರನ್ನ ಹಾಕೊಂಡಿರೋದ್ರಿಂದ ಅದರಲ್ಲಿದ್ದಂತಹ ಪೇಸ್ಟ್ನ ಅಂಶ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡಿದೆ. ಹಾಗೆ 2 ಹಸಿರು ಪುಲಾವ್ ಎಲೆಗಳನ್ನ ಹಾಕೊಂಡ್ರೆ ಇನ್ನಷ್ಟು ಸೂಪರ್ ಡೂಪರ್ ಪರಿಮಳ ಮತ್ತೆ ಟೇಸ್ಟ್ ಅನ್ನುವಂಥದ್ದು ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಅದಾದ ನಂತರ ಇದನ್ನ ಒಂದು ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕುದಿಯುವವರೆಗೂ ಸಹ ನಾವು ಕಾಯ್ಬೇಕಾಗತ್ತೆ. ನೀರು ಹಾಕಿದ ನಂತರ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಬರ್ಲಿಕ್ಕೆ ಪ್ರಾರಂಭವಾಗುವಾಗ ನಮ್ಗೆ ಒಂದು ಅರ್ಧ ನಿಂಬೆ ಹಣ್ಣನ್ನ ಅದಕ್ಕೆ ಹಾಕೋಬೇಕಾಗ್ತದೆ, ನಿಂಬೆ ರಸವನ್ನ. ಕ್ವಾಂಟಿಟಿ ಜಾಸ್ತಿ ಇದ್ರೆ ಇಡೀ ನಿಂಬೆ ಹಣ್ಣನ್ನು ಸಹ ಬಳಸ್ಬೋದು. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನ ಬಳಸ್ತಾ ಇದ್ದೀನಿ. ಅದಾದ್ಮೇಲೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ನೀಟಾಗಿ ನೀರು ತೆಗೆದು ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋಬೇಕಾಗತ್ತೆ. ಅದಾದ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕುದಿಲಿಕ್ಕೆ ಬಿಡಬೇಕಾಗ್ತದೆ. ಕುದಿಯುವ ಬಿಂದುಗೆ ಅಥವಾ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಅದನ್ನ ಕುಕ್ಕರಿನಿಂದ ಮುಚ್ಚಬೇಕಾಗತ್ತೆ. ಇಲ್ಲಿ ನಾವು ಅಕ್ಕಿನ ಸುಮಾರು ಹೊತ್ತು ನೆನೆಸಿರೋದ್ರಿಂದ ಖಾಲಿ 2 ವಿಸಿಲ್ ಮಾತ್ರ ಬಂದ್ರೆ ಸಾಕಾಗತ್ತೆ.
ಅಷ್ಟರಲ್ಲೇ ಅದು ತುಂಬಾ ಚಂದ ಬೆಂದಿರ್ತದೆ. ಸೊ ಜಾಸ್ತಿ ವಿಸಿಲ್ ಹಾಕ್ಸ್ಬೇಕಂತ ಇಲ್ಲ. ಹಾಕ್ಸಿದ್ರೆ ತಳ ಹಿಡಿಯುವಂತಹ ಸಾಧ್ಯತೆ ಇರ್ತದೆ. ಇದೀಗ 2 ವಿಸಿಲ್ ಆಗಿದೆ. ಸೊ ಇದನ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಶಾಲೆ ಲೇಟ್ ಆಗುತ್ತೆ ಅಂತ ಕೂಡ್ಲೆ ಸ್ವಲ್ಪ ಓಪನ್ ಮಾಡ್ಬಿಟ್ಟೆ. ಹಾಗಾಗಿ ಫುಲ್ ಹೊಗೆಯಲ್ಲಿ ಏನು ಕಾಣ್ತಾನೆ ಇಲ್ಲ. ಇನ್ನೊಂದ್ ಸ್ವಲ್ಪ ಬಿಡ್ಬೋದಿತ್ತು. ಬಟ್ ಇದು ತುಂಬಾ ಟೇಸ್ಟಿಯಾಗಿ ತುಂಬಾ ನೀಟಾಗಿ ಬಂದಿದೆ. ನೋಡಿ ನನ್ನ ಮಗ ಇದನ್ನ ಟೇಸ್ಟ್ ಮಾಡ್ತಾ ಇದ್ದಾನೆ. ಇದನ್ನ ನೀವು ಸೋನಾ ಮಸೂರಿ ಅಕ್ಕಿಯಲ್ಲೂ ಮಾಡ್ಬೋದು ಅಥವಾ ಜೀರಾ ರೈಸಲ್ಲೂ ಸಹ ಮಾಡ್ಬೋದು. ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಎಷ್ಟು ಬೇಕಾದ್ರೂ ಸೇರ್ತದೆ. ತುಂಬಾ ಚೆನ್ನಾಗಿದೆ ಅಂತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ?